ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಜಗತ್ತು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಾತನ ಮನಸ್ಸಿನಲ್ಲೇ ಬೈದುಕೊಂಡ ಸೌರಭ್ ಎದುರಿಗಿದ್ದ ಅಕ್ಷತಾನ ನೋಡುತ್ತಾ, ಏ ಡಸ್ಕಿ, ಬೇಗ ಎದ್ದೇಳೆ, ಎಷ್ಟು ಹೊತ್ತು ಮಲಗ್ತೀಯಾ ಎಂದು ಅವಳಿಗಾಗಿ ಕಾಯ್ತಾ ಇದ್ದನು. ನಿರಾಳವಾಗಿ 1 ಗಂಟೆ ನಂತರ ನಿದ್ದೆಯಿಂದ ಎದ್ದ ಅಕ್ಷತಾ ಮಾತ್ರ ಎದುರಿಗೆ ಕೆಳಗಡೆ ಕುಳಿತಿದ್ದ ಸೌರಭ್ನನ್ನು ನೋಡಿ ತಟ್ಟನೆ ಎದ್ದು ಭಯದಿಂದ ಹಾಸಿಗೆ ಮೇಲೆ ಕುಳಿತುಕೊಂಡ್ಳು. ಅಕ್ಷತಾ ಹೇಳ್ತಾ ಇದ್ದಂತೆ ಸೌರಭ್ ರಿಲ್ಯಾಕ್ಸ್ ಆಗಿ, ಹಬ್ಬ ಎದ್ಯಾ ಅಂತೂ ಅವಳ ಮುಂದೆ ಬಂದು, ಈಗ ಹೇಗಿದೆ? ಹಾಂ, ಚೆನ್ನಾಗಿದ್ದೇನೆ ಸರ್ ಎಂದಳು. ಏನು ಚೆನ್ನಾಗಿದೆ? ನಿನ್ನ ತಲೆ ಚೆನ್ನಾಗಿದೆಯಾ? ಆ ಬಂದವರು ಯಾರಿಂದು ಗೊತ್ತಿಲ್ಲ, ಅವಳು ಯಾಕೆ ಮಲಗಿಕೋ ಅಂತ ಹೇಳಿದ್ದು ಅಂತ ಕೂಡ ಗೊತ್ತಿಲ್ಲ. ನಿನ್ನ ಕೆನ್ನೆಗೆ ಪೆಟ್ಟು ಬಿದ್ದರೆ ಅವಳು ಮಲಗಿಕೋ ಅಂದ ತಕ್ಷಣ ಮಲಗಿಬಿಡ್ತೀಯಾ? ಮೆಂಟಲ್ ಡಸ್ಕಿ, ಅಷ್ಟು ಕೂಡ ತಿಳುವಳಿಕೆ ಇಲ್ವಾ ನಿಂಗೆ ಎಂದು ಬೈತಾ ಇದ್ದ ಸೌರಭ್. ಅಕ್ಷತಾ ಅಂಜುತ್ತಲೇ, ಏನೂ ಗೊತ್ತಿಲ್ಲ ಸರ್, ನನಗೆ ಏನೂ ಗೊತ್ತಿಲ್ಲ, ವೀಕ್ ಆಗಿದ್ದೀನಿ, ಇಂಜೆಕ್ಷನ್ ಮಾಡ್ತೀನಿ ಅಂದರು. ಇಂಜೆಕ್ಷನ್ ಮಾಡುವಾಗಲೇ ನಾನು ನಿದ್ದೆಗೆ ಜಾರಿದೆ. ಅಂದಹಾಗೆ ಏನಾಯಿತು ಸರ್? ನನಗೆ ನಿನ್ನ ತಲೆ ಆಯಿತು. ನಾನು ಕಳುಹಿಸಿದ ಡಾಕ್ಟರ್ ಅವಳಲ್ಲ, ಅವಳು ನಿನಗೆ ಮತ್ತಿನ ಔಷಧಿ ಕೊಟ್ಟು ನಿನ್ನ ಕಿಡ್ನಿಗಳನ್ನು ದೋಚಲು ಬಂದಿದ್ಲು, ಕಳ್ಳಿ. ಹಾಂ ಎಂದು ಬಾಯಿಗೆ ಕೈ ಅಡ್ಡ ಇಟ್ಕೊಂಡು, ನಿಜವಾ ಸರ್ ಎಂದಳು. ಹೌದು ನಿಜ, ಸರಿಯಾದ ಸಮಯಕ್ಕೆ ನಾನು ಬಂದಿದ್ದರಿಂದ ಸರಿ ಹೋಯಿತು. ಇಲ್ಲ ಅಂದಿದ್ರೆ ಈ ಹೊತ್ತಿಗೆ ನಿನ್ನ ಕಿಡ್ನಿಗಳನ್ನು ಇಡ್ಲಿಯ ಹಾಗೆ ಎಲ್ಲಾದರೂ ಸೆಂಟರ್ನಲ್ಲಿ ಮಾರ್ಕೊಳ್ತಾ ಇದ್ರು ಅಷ್ಟೇ. ಅಕ್ಷತಾ ಸೌರಭ್ ಹೇಳಿದ್ದು ನಿಜ ಇರಬೇಕು ಅಂತ ಅಂದ್ಕೊಂಡು, ತುಂಬ ಥ್ಯಾಂಕ್ಸ್ ಸರ್, ನನ್ನನ್ನು ಕಾಪಾಡಿದ್ದಕ್ಕೆ ಎಂದಳು. ನಿನ್ನ ಥ್ಯಾಂಕ್ಸ್ ಯಾರಿಗೆ ಬೇಕು ಬಿಡು, ನಾನು ನಿನಗೆ ಮಾಡಿದ ಸಹಾಯಕ್ಕೆ ನೀನು ಕೂಡ ನನಗೆ ಸಹಾಯ ಮಾಡಬೇಕು, ಓಕೆನಾ ಎಂದನು ಸೌರಭ್ ಕುತಂತ್ರದಿಂದ. ಖಂಡಿತ ಮಾಡ್ತೀನಿ, ನೀವು ನನ್ನ ಪ್ರಾಣ ಕಾಪಾಡಿದ ದೇವರು, ನೀವೇನು ಹೇಳಿದರೂ ಕೂಡ ಮಾಡ್ತೀನಿ, ಏನು ಮಾಡಬೇಕು ಎಂದು ಕೇಳಿದಳು ಅಕ್ಷತಾ. ಸೌರಭ್ ಎಲ್ಲೋ ನೋಡುತ್ತಾ, ಏ ಡಸ್ಕಿ, ನನಗೆ ನಿನ್ನ ಮೂಲಕ ಒಂದು ಬೇಬಿ. ಅಕ್ಷತಾ ಆಘಾತಕ್ಕೊಳಗಾಗಿ ಸರ್ 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 ಅಂತ ತೊದಲಿಸ್ತಾನೆ ಇದ್ಲು, ತಡವರಿಸಿದ್ಲು. ನನ್ನ ಹಣೆ ಬರಹ ಹೀಗೆ ಹೇಳಿದ್ದೇ ತಡ, ಅಷ್ಟೊಂದು ಕೊಬ್ಬ ನಿನಗೆ? ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ತಲೆ ಮೇಲೆ ಕೂರಲು ನೋಡ್ತಾ ಇದ್ದೀಯಾ? ಬೇಬಿ ಬೇಕು ಅಂದಿದ್ದೆ ತಡ, ನನ್ನನ್ನು ಹೆಸರಿಡಿದು ಕರೆಯುವಷ್ಟು ಧೈರ್ಯ ಬಂದುಬಿಡ್ತಾ ನಿನಗೆ? ಮತ್ತೆ ಸೌರು ಅಂತೀಯಾ? ನಾನೇ ನಿನ್ನ ಲವ್ವರ್ ಅಂತ ಅಂದ್ಕೊಂಡಿದೀಯಾ ಎಂದು ಕೋಪದಿಂದ ಹೊಡೆಯಲು ಮುಂದಾದ ಸೌರಭ್. ಅಯ್ಯೋ ಸಾರಿ ಸರ್, ನಾನು ನಿಮ್ಮನ್ನು ಹೆಸರಿಡಿದು ಕರೀಲಿಲ್ಲ. 6 ತಿಂಗಳು ನೀವು ನನ್ನನ್ನು ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ರಿ ಅಷ್ಟೇ ಅಲ್ವಾ? ಆದರೆ ಇದ್ದಕ್ಕಿದ್ದಂತೆ ಮಕ್ಕಳ ಬಗ್ಗೆ ಮಾತಾಡಿದ್ರಿ ಅಲ್ವಾ? ಅಂದರೆ ನನ್ನನ್ನು ಪರ್ಮನೆಂಟಾಗಿ ನಿಮ್ಮ ಹೆಂಡತಿಯಾಗಿ ನಿಮ್ಮ ಪಕ್ಕದಲ್ಲೇ ಇಟ್ಕೊಳ್ತೀರಾ ಸರ್ ಎಂದು ಬಹಳ ಆಸೆಯಿಂದ ಕೇಳಿದ್ಲು ಅಕ್ಷತಾ. ಏನಂದೆ? ಏನಂದೆ? ನನಗೆ ಎದುರು ಉತ್ತರ ಕೊಡುವಷ್ಟು ಧೈರ್ಯ ಬಂತಾ ನಿನಗೆ? ನಾನು ನಿನ್ನನ್ನು ಕೊಂಡ್ಕೊಂಡಿದ್ದೇನೆ, ನಾನು ಹೇಗೆ ಹೇಳ್ತೀನೋ ಹಾಗೆ ನೀನು ಕೇಳಬೇಕು. ಅದನ್ನು ಬಿಟ್ಟು ನನ್ನನ್ನೇ ಪ್ರಶ್ನೆ ಮಾಡಿದೆ ಅಂದರೆ ನನಗೆ ಕೋಪ ಜಾಸ್ತಿ ಆಗುತ್ತೆ. ಹಾಗಂತ ನಾನೇನು ನಿನ್ನನ್ನು ಉಚಿತವಾಗಿ ಮಕ್ಕಳನ್ನು ಹೆತ್ಕೊಡು ಅಂತ ಹೇಳ್ತಾ ಇಲ್ವಲ್ಲ. ನಿನಗೆ ಹಣವನ್ನು ಕೊಡ್ತೇನೆ ಅಂತ ಹೇಳಿದ್ದೀನಿ. 6 ತಿಂಗಳ ಕಾಂಟ್ರಾಕ್ಟ್ ಮದುವೆಗೆ ನಿನಗೆ ಎಷ್ಟು ಹಣ ಕೊಟ್ಟಿದ್ನೋ ಅದರ 2ರಷ್ಟು ಹಣ ಕೊಡ್ತೇನೆ ಅಷ್ಟೇ ಹೊರತು ಹೀಗೆ ಮಕ್ಕಳನ್ನು ಹೆರಲಾರೆ ಹಾಗೆ ಹೀಗೆ ಅಂತ ಹೇಳೋದು ಸರಿಯಲ್ಲ. ನಾನು ಹೇಳಿದ್ದನ್ನು ನೀನು ಕೇಳಲೇಬೇಕು. ಅಲ್ಲದೆ ಈಗ ತಾನೇ ಅಲ್ವಾ ನನ್ನ ಪ್ರಾಣ ಉಳಿಸಿದ್ದೀರಿ, ದೇವರು ಅಂತ ಒಂದು ಸೆಂಟಿಮೆಂಟ್ ಡೈಲಾಗ್ ಕೂಡ ಹೇಳಿದೆ. ಹಾಗಾದರೆ ಆ ಕೃತಜ್ಞತೆ ಏನಾಯಿತು? ಆ ದೇವರು ಆಸೆ ಈಡೇರಿಸುವ ಜವಾಬ್ದಾರಿ ನಿನಗೆ ಇಲ್ವಾ? ಸೊ ನಾನು ಹೇಳಿದ ಹಾಗೆ ಕೇಳಲೇಬೇಕು. ನೀನು ಸಿದ್ಧವಾಗಿರು, ನಾವು ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ ಅಂದ. ಆಸ್ಪತ್ರೆಗೆ ಯಾಕೆ ಸರ್ ಅಂದಳು ಅಕ್ಷತಾ. ಬಾಯಿ ಮುಚ್ಕೊಂಡು ಹೇಳಿದ್ದನ್ನು ಮಾಡೆ, ನನಗೆ ಕಿರಿಕಿರಿ ಮಾಡಬೇಡ, ಈಗಾಗಲೇ ಸಿಕ್ಕಾಪಟ್ಟೆ ಕಿರಿಕಿರಿಯಲ್ಲಿದ್ದೇನೆ. ಈಗ ಇನ್ನೂ ಹೆಚ್ಚು ಮಾತನಾಡಿ ಆ ಕಿರಿಕಿರಿಯನ್ನು ಜಾಸ್ತಿ ಮಾಡಿದರೆ ನಾನು ನಿನಗೆ ಹೊಡಿಬೇಕಾಗುತ್ತೆ. ನೋಡು ಡಸ್ಕಿ, ನನಗೆ ನಿನಗೆ ಹೊಡೆಯೋದು ಅಭ್ಯಾಸ ಅಲ್ಲ, ಇಷ್ಟವಂತೂ ಇಲ್ಲವೇ ಇಲ್ಲ. ನನಗೆ ಬೇಕಾಗಿರೋದು ನಿನ್ನ ಮೂಲಕ ಒಂದು ಮಗು ಅಷ್ಟೆ. ನನಗೆ ಮಗುವನ್ನು ಎತ್ಕೊಟ್ಟು ನೀನು ಹೊರಟು ಹೋಗು. ನಾನು ನಿನಗೆ ಹೊಡೆಯೋದು ಇಲ್ಲ, ಬೈಯೋದು ಇಲ್ಲ. ಇನ್ನೂ ಹೇಳಬೇಕು ಅಂದರೆ ತುಂಬ ಜಾಗರೂಕತೆಯಿಂದ ನಿನ್ನನ್ನು ನೋಡ್ಕೊಳ್ತೇನೆ ಅಂತ ಗಂಭೀರವಾಗಿ ಹೇಳಿದ ಸೌರಭ್. ಅಕ್ಷತಾ ಭಯದಿಂದ ನಾನು ಕೂಡ ನಿಮ್ಮ ಜೊತೆಯಲ್ಲೇ ಎಂದು ಹೇಳ್ತಾ ಇರುವಾಗಲೇ ಸೌರಭ್ ಕೋಪದಿಂದ ಅವಳ ಮುಂದೆ ಬಂದು ಸೊಂಟದ ಸುತ್ತ ಕೈ ಹಾಕಿ ತನ್ನೆಡೆಗೆ ಸೆಳೆದುಕೊಂಡು,
ಹೇಳಿದರೆ ಅರ್ಥ ಆಗಲ್ವಾ ಡಸ್ಕಿ? ನನಗೆ ಈ ಮದುವೆ ಸಂಬಂಧಗಳು ಅಂದರೆ ಅಸಲಿಗೆ ಇಷ್ಟ ಇಲ್ಲ. ಮತ್ತು ನಿನ್ನಿಂದ ನನಗೆ ಒಂದು ಮಗು ಬೇಕು ಎನ್ನೋದು ಕೂಡ ನನಗೆ ಬರಬೇಕಾದ ಆಸ್ತಿ. ಬರೋದಕ್ಕಾಗಿ ಅಷ್ಟೆ. ಹಾಗಂತ ನನ್ನ ಮಗುವನ್ನು ನಾನೇನು ದೂರ ಮಾಡ್ಕೊಳ್ಳೋದಿಲ್ಲ. ನನ್ನ ಮಗುವನ್ನು ನಾನು ಎದೆಯಲ್ಲಿಟ್ಕೊಂಡು ನೋಡ್ಕೊಳ್ತೀನಿ. ಅಷ್ಟೇ ಹೊರತು ನಿನ್ನನ್ನು ಶಾಶ್ವತವಾಗಿ ನನ್ನ ಜೊತೆ ಇಟ್ಕೊಳ್ಳೋದಿಲ್ಲ. ನೀನು ಮಾತ್ರ ನನ್ನ ಜೊತೆ ಇರಬಾರ್ದು. ಅಷ್ಟು ಹತ್ತಿರದಲ್ಲಿದ್ದ ಸೌರಭ್‌ನನ್ನು ನೋಡಿ ಅವನ ಕಣ್ಗಳೊಳಗೆ ನೋಡಲಾಗದೆ ಕಣ್ಣುಗಳನ್ನು ತಗ್ಗಿಸಿ, ಯಾಕೆ ಸರ್ ನನ್ನನ್ನು ನೀವು ಶಾಶ್ವತವಾಗಿ ಹೆಂಡತಿ ಎಂದು ಒಪ್ಕೊಳ್ಳೋದಿಲ್ಲ ಎಂದು ಕೇಳಿದಳು ಆ ಹಿಟ್ಲರ್ ಗಂಡನನ್ನು. ಯಾಕೆ ಅಂದರೆ ನಿಮ್ಮ ಹೆಂಗಸರಿಗೆ ಪ್ರೀತಿಗಿಂತ ಹಣವೇ ಮುಖ್ಯ. ಮುಖ್ಯವಾದ್ರಿಂದ ನೀವು ಮನುಷ್ಯರಿಗಿಂತ ಹಣಕ್ಕೆ ಹೆಚ್ಚು ಬೆಲೆ ಕೊಡೋದ್ರಿಂದ. ಹಾಗನ್ಬೇಡಿ ಸರ್, ಎಲ್ಲರೂ ಕೂಡ ಹಾಗೆ ಇರೋದಿಲ್ಲ ಅಂದ್ಲು ಅಕ್ಷತಾ. ಅಕ್ಷತಾ ಮಾತು ಪೂರ್ಣಗೊಳ್ಳುವ ಮುನ್ನನೇ ಅವಳ ಕೆನ್ನೆಗಳನ್ನು ಹಿಡಿದು ಮುಖವನ್ನು ಮೇಲಕ್ಕೆತ್ತಿ ತನ್ನ ಕಣ್ಗಳೊಳಗೆ ನೋಡುತ್ತಾ, ಏನು ಎಲ್ಲರೂ ಹಾಗೆ ಇರಲ್ವಾ? ಸರಿ, ಎಲ್ಲರ ವಿಷಯವನ್ನು ಪಕ್ಕಕ್ಕಿಡೋಣ. ಹಾಗಿದ್ರೆ ನೀನು ಯಾಕೆ ಹೀಗಿದ್ದೀಯಾ? ಆಗ ಅಕ್ಷತಾ ಅಂದರೆ ಎಂದು ಗೊಂದಲದಿಂದ ನೋಡಿದಳು. ಏನಂದೆ ಅರ್ಥ ಆಗಲಿಲ್ವಾ? ಅಥವಾ ಅರ್ಥ ಆಗಿಯೂ ಕೂಡ ಹೀಗೆ ಮುಗ್ದಳಂತೆ ಮುಖ ಇಟ್ಕೊಂಡಿದೀಯಾ? ಸರಿ, ಬೇರೆಯವ್ರ ತನಕ ಯಾಕೆ, ನಿನ್ನ ಬಗ್ಗೆನೇ ಹೇಳ್ತಿದ್ದೇನೆ ಕೇಳು. ಈಗ ನೀನು 6 ತಿಂಗಳು ಕಾಂಟ್ಯಾಕ್ಟ್ ಮದುವೆಗೆ ಯಾಕೆ ಒಪ್ಕೊಂಡೆ? ಹಣಕ್ಕಾಗಿಯೇ ಅಲ್ವಾ? ಸಾಮಾನ್ಯವಾಗಿ ಯಾವ ಹೆಣ್ಮಗಳು ತಾನೇ ಹೀಗೆ ಕಾಂಟ್ಯಾಕ್ಟ್ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಆದರೆ ನೀನು ಒಪ್ಕೊಂಡೆ. ಕಾರಣ ಏನು? ಹಣ ತಾನೇ? ಅದನ್ನೇ ನಾನು ಹೇಳ್ತಾ ಇರೋದು. ನಿಮಗೆ ಹಣ ಇದ್ದರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಅದಕ್ಕಾಗಿಯೇ ಈಗಲೂ ಆ ಹಣಕ್ಕಾಗಿಯೇ ನನಗೊಂದು ಮಗುವನ್ನು ಕೊಡು ಅಂತ ಹೇಳ್ತಾ ಇದ್ದೇನೆ. ನಿನಗೆ ಹಿಂದೆ ಕೊಟ್ಟ ಹಣಕ್ಕಿಂತ 2 ಪಟ್ಟು ಹೆಚ್ಚಿಗೆ ಹಣವನ್ನು ಕೊಡ್ತೇನೆ. ಹಾಗಿಲ್ಲದೆ ನಿನ್ನನ್ನು ಶಾಶ್ವತವಾಗಿ ನನ್ನ ಪಕ್ಕದಲ್ಲಿ ಇಟ್ಕೊಂಡೆ ಅಂದ್ಕೋ, ಆಗ ನಿನಗೆ ನನ್ನ ಆಸ್ತಿ ಮೇಲೆ ಕಣ್ಣು ಬೀಳುತ್ತೆ. ಆಗ ನಿನಗೆ ಆಸ್ತಿ ಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಆಗ ನನ್ನನ್ನು, ನನ್ನ ಮಗುವನ್ನು ಬೇಡ ಅಂತ ಆಸ್ತಿ ಬೇಕು ಅಂತೀಯ. ಕೊನೆಗೆ ಆ ಆಸ್ತಿಗಾಗಿ ನೀನು ನಮ್ಮನ್ನು ಕೊಂದರೂ ಕೊಲ್ತೀಯ. ಅದಕ್ಕಾಗಿಯೇ ನಾನು ಮದುವೆ, ಈ ಹೆಂಡತಿ ಇಂತಹ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ಳಲು ಇಷ್ಟಪಡೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ ಸೌರಭ್. ಎಲ್ಲಿ ತನಗೆ ತನ್ನ ತಂದೆಗೆ ನಡೆದದ್ದು ಮತ್ತೆ ನನಗೆ ನನ್ನ ಮಗುವಿಗೆ ಪುನರಾವರ್ತನೆ ಆಗೋದು ಎಂಬುದು ಅವನ ನೋವಾಗಿತ್ತು. ಹಾಗೆ ಯಾಕೆ ಅಂದ್ಕೊಳ್ತೀರಿ ಸರ್? ನನಗೆ ಆಸ್ತಿ ಎಲ್ಲ, ನೀವು ಮುಖ್ಯ, ನೀವು ಬೇಕು ನನಗೆ. ನಿಮ್ಮ ಜೊತೆ ಮಕ್ಕಳು ಬೇಕು, ನಿಮ್ಮೊಂದಿಗೆ ಜೀವನ ಬೇಕು ಎಂದು ಅಕ್ಷತಾ ಹೇಳ್ತಾ ಇರುವಾಗಲೇ ಸೌರಭ್ಗೆ ಇನ್ನೂ ಬೇಸರ ಬಂದು ಅವಳನ್ನು ದೂರ ತಳ್ಳಿ, ನಿಲ್ಲಿಸೆ ನಿನ್ನ ಕತೆಗಳನ್ನು, ಇದೆಲ್ಲ ಬೇಡ. ನಾನು ಒಮ್ಮೆ ನಿನಗೆ ಹಣ ಕೊಟ್ಟು ಮದುವೆಯಾಗಿದ್ದೇನೆ. ಹಾಗಾಗಿ ನೀನು ನಾನು ಹೇಳಿದ್ದನ್ನು ಕೇಳಲೇಬೇಕು ಎಂದು ಹೋಗಿ ತಾನು ಮೊದಲೇ ಸಿದ್ಧಪಡಿಸಿದಂತಹ ಪೇಪರ್ಗಳನ್ನು ತಂದು 1.5 ವರ್ಷಕ್ಕೆ ಬಾಂಡ್ ವಿಸ್ತರಿಸಿದ. ಹಾಗೆ ಬರೆದಿದ್ದ ಆ ಪೇಪರ್ಗಳ ಮೇಲೆ ಅಕ್ಷತಾಯಿಂದ ಸಹಿ ಕೂಡ ಹಾಕಿಸ್ಕೊಂಡ ಹಿಟ್ಲರ್. ಅಕ್ಷತಾ ಕೂಡ ಇಲ್ಲಿ ಸಹಿ ಹಾಕಲು ಒಂದು ಕಾರಣ ಕೂಡ ಇತ್ತು. ಸೌರಭ್ನೊಂದಿಗೆ ಜೀವನ ಪೂರ್ತಿ ಇರಲು ಬಯಸ್ತಾ ಇದ್ಲು ಅಕ್ಷತಾ. ಹೇಗಾದರೂ ಸರಿ ಅವನನ್ನು ಬದಲಾಯಿಸಬೇಕಂತ ನಿರ್ಧಾರ ಮಾಡಿದ್ಲು ಅಕ್ಷತಾ. ಆದ್ದರಿಂದ ಕೆಲವು ದಿನಗಳಲ್ಲಿ ಮಗು ಹುಟ್ಟಿದರೆ ಅವನು ಬದಲಾಗ್ತಾನೆ ಎಂಬ ನಂಬಿಕೆ ಅಕ್ಷತಾಗೆ. ಬದಲಾಯಿಸುವಲ್ಲೇ ಎಂಬ ನಂಬಿಕೆ ಅವಳಿಗೆ ಸದಾ ಇತ್ತು. ಸೌರಭ್ ಕಾಳಜಿ ಅವಳಿಗೆ ಇಷ್ಟವಾಗಿತ್ತು. ಕೋಪಿಸ್ಕೊಳ್ತಾನೆ ತನ್ನ ಬಗ್ಗೆ ಯೋಚಿಸುವ ಸೌರಭ್ನನ್ನು ಅವಳು ಬಿಟ್ಕೊಡಲು ಸಿದ್ಧಳಾಗಿರಲಿಲ್ಲ. ಸೌರಭ್ ಮೇಲೆ ಅವಳಿಗೆ ಪ್ರೀತಿ ಹುಟ್ಟಿತು. ಅದಕ್ಕಾಗಿಯೇ ಸರಿ ಸರಿ ಎಂದು ಒಪ್ಕೊಂಡಳು ಅಕ್ಷತಾ. ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದ ತಕ್ಷಣ, ದ್ಯಾಟ್ಸ್ ಗುಡ್ ಡಸ್ಕಿ, ಈಗ ನೀನು ತುಂಬ ಇಷ್ಟವಾದೆ ನೋಡು. ಸರಿ, ನಾವು ಬೇಗ ಆಸ್ಪತ್ರೆಗೆ ಹೊರಡಬೇಕು ಅಲ್ವೇ? ಈಗ ಹೋಗಿ ರೆಡಿಯಾಗು ಎಂದು ಹೇಳಿ ತಾನು ಮೊದಲೇ ಆರ್ಡರ್ ಮಾಡಿದ ಡ್ರೆಸ್ಗಳನ್ನು ಬಂದಿದ್ದರಿಂದ ಅದರಿಂದ ಒಂದು ಡ್ರೆಸ್ನ ತೆಗೆದು ಅಕ್ಷತಾಗೆ ಕೊಟ್ಟ. ಮೊದಲೇ ಸೌರಭ್ ಹೇಳಿದ ಕೊರಿಯರ್ ಈ ಡ್ರೆಸ್ಗಳೇ ಆಗಿತ್ತು. ಹಾಂ, ಹಾಗೆಯೇ ಸರ್ ಎಂದು ಆ ಕವರ್ ತೆಗೆದುಕೊಂಡು ಅದರಲ್ಲಿನ ಡ್ರೆಸ್ ನೋಡಿ, ಈ ಡ್ರೆಸ್ ಯಾರ್ದು ಸರ್ ಎಂದು ಕೇಳಿದಳು ಅಕ್ಷತಾ. ಬೇರೆಯವ್ರದ್ದಾಗಿದ್ದರೆ ನೀನು ಯಾಕೆ ಕೊಡ್ತಾ ಇದ್ದೆ? ಈ ಡ್ರೆಸ್ ನಿನಗಾಗಿಯೇ ತಂದಿದ್ದೆ. ಇದನ್ನು ಹಾಕ್ಕೊಂಡು ರೆಡಿಯಾಗು. ಉಳಿದ ವಿಷಯಗಳನ್ನು ಆಸ್ಪತ್ರೆಯಿಂದ ಬಂದ ಮೇಲೆ ಮಾತಾಡೋಣ, ಓಕೆನಾ ಎಂದು ಸೌರಭ್ ಕೂಡ ತನ್ನ ಕೋಣೆಗೆ ರೆಡಿಯಾಗಲು ಹೋದನು. ಅರ್ಧ ಗಂಟೆಯ ನಂತರ ಸೌರಭ್ ಅಕ್ಷತಾ ಕೋಣೆಗೆ ಬಂದು ಇಬ್ಬರು ಕೂಡ ಒಟ್ಟಿಗೆ ಹೊರಡ್ತಾ, ನೋಡು ಡಸ್ಕಿ, ನಾನು ಹೇಳೋದನ್ನು ಜಾಗರೂಕತೆಯಿಂದ ಕೇಳು. ಈಗ ನಿನ್ನನ್ನು ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗ್ತಾ ಇದ್ದೇನೆ.
ಅಲ್ಲಿ ಡಾಕ್ಟರ್ ಏನು ಹೇಳಿದರೂ ನೀನು ಸರಿ ಅಂತ ಹೇಳಬೇಕು. ನಿನಗೆ ಯಾವುದೇ ಅನುಮಾನಗಳಿದ್ದರೂ ಕೂಡ ಮನೆಗೆ ಬಂದಮೇಲೆ ನನ್ನನ್ನೇ ಕೇಳಬೇಕು. ಬೇರೆ ಯಾವುದೇ ಅನುಮಾನಗಳನ್ನು ಅಲ್ಲಿ ಕೇಳಲೇಬಾರ್ದು. ಮನೆಗೆ ಬಂದಮೇಲೆ ನಿನ್ನ ಎಲ್ಲ ಅನುಮಾನಗಳಿಗೂ ನಾನು ಸ್ಪಷ್ಟನೆ ಕೊಡ್ತೀನಿ. ಹಾಂ, ಅರ್ಥವಾಯಿತು ಸರ್. ಆ ಡಾಕ್ಟರ್ ಹತ್ತಿರ ಏನು ಮಾತಾಡಬಾರ್ದು. ಯಾವುದೇ ಅನುಮಾನಗಳಿದ್ರೂ ಇಲ್ಲಿಗೆ ಬಂದಮೇಲೆ ನಿಮ್ಮ ಬಳಿ ಕೇಳಬೇಕು ಅಷ್ಟೇ ಅಲ್ವಾ ಸರ್? ಅಂದ್ಹಾಗೆ ಡಾಕ್ಟರ್ ಹತ್ತಿರ ಯಾಕೆ ಸರ್ ಎಂದು ಮತ್ತೆ ಕೇಳಿದ್ಲು ಅಕ್ಷತಾ. ಸೌರಭ್ ಕೋಪದಿಂದ ಈಗ ತಾನೇ ಅಲ್ವಾ ಬಂದ ಮೇಲೆ ಹೇಳ್ತೀನಿ ಅಂದೆ, ಮತ್ತೆ ಯಾಕೆ ಕೇಳ್ತಾ ಇದ್ದೀಯಾ ಎಂದ. ಹೌದು ಡಸ್ಕಿ, ನನಗೊಂದು ಡೌಟ್, ಪ್ಲೀಸ್ ಸ್ವಲ್ಪ ಕ್ಲಿಯರ್ ಮಾಡೆ ಅಂದ ಸೌರಭ್. ಏನೆಂದು ಹೇಳಿ ಎಂದಳು ಮುಗ್ಧಳಾಗಿ ಅಕ್ಷತಾ. ಅಂದರೆ ಡಸ್ಕಿ, ಈಗ ನಮಗೆ ಮಕ್ಕಳು ಹುಟ್ಟುತ್ತಾರಲ್ವಾ, ಅವರು ಯಾವ ಬಣ್ಣದಲ್ಲಿ ಇರ್ತಾರೆ ಅಂತ ಕೇಳ್ತಾನೆ ಹಿಟ್ಲರ್. ಇದಕ್ಕೆ ಅಕ್ಷತಾ ಏನು ಉತ್ತರ ಕೊಡ್ತಾಳೆ, ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ರಿಗೂ ಕೂಡ ಧನ್ಯವಾದಗಳು.